ಅಪ್ಪ ಕವಿಯಾಗಿದ್ರು, ನಿಮ್ಮ ತಾತ ಕೂಡ ಜನಪದ ಲೋಕದಲ್ಲಿ ಸಹಾಯ ಮಾಡ್ತಿರಂತೆ. ಹೌದು, ಇಬ್ರು ತಾತಂದ್ರು. ಹಾ, ಒಬ್ಬರನ್ನಂತೂ ಮೈಲಾಟ ಆಡ್ತಿದ್ರಂತೆ. ಮದ್ದಲೆ ಗಿರಿಗೌಡ ಅಂತ ಒಬ್ರು. ಅವರ ಮದ್ದಲೆಯ ನಾದ ಇಲ್ಲದೆ ನಮ್ಮ ಊರಿನ ಸುತ್ತಮುತ್ತಲಿನ ಯಾವುದೇ ಯಕ್ಷಗಾನ ಆಗ್ಲಿ ಬಯಲಾಟ ಆಗ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಮದ್ದಲೆ ಗಿರಿಗೌಡ ಅಂತಲೇ ಕರಿತಾ ಇದ್ರು. ನನಗೆ ಇವತ್ತಿಗೂ ಬಹಳ ಖುಷಿ ಆಗೋದು, ನನ್ನ ರಿದಮ್ ಸೆನ್ಸ್ ಏನಿದೆ ಅದು ಯಾಕೆ ಎಲ್ಲಿ ಬಂತು. ಮದ್ದಲೆ ಗಿರಿಗೌಡರ ಮೊಮ್ಮಗ ಮದ್ದಲೆ ನಾಗಾಭರಣ ಅಂತ ಪ್ರೂವ್ ಮಾಡೋಣ ಅಂತ. ನಿಮ್ಮ ರಿದಮ್ ಸೆನ್ಸ್ ನಮ್ಗೆ ಗೊತ್ತೇ ಇದೆ. ಇದಕ್ಕೆ ಇರ್ಬೇಕು ನಾನು ಅಲ್ಲಮ್ಮನನ್ನ ಇತ್ತೀಚೆಗೆ ಹೌದು ಡೈರೆಕ್ಟ್ ಮಾಡಿದ್ದು. ಆದ್ರೆ ಇವತ್ತು ಅಂತಹ ಒಳ್ಳೆ ನಾದ ಬರದೇ ಇರ್ಬೋದೇನೋ, ಬಹಳ ದಿವಸ ಆಗಿದೆ. ಸೊ ಸ್ವೀಟ್, ಥ್ಯಾಂಕ್ ಯು. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಗಿರಿಗೌಡ್ರು ಒಂದ್ ಕಡೆ, ಇನ್ನೊಂದ್ ಕಡೆ ನಿಮ್ಮ ತಾತ ಕೂಡ ಜನಪದ ಲೋಕದಲ್ಲಿ ಸಹಾಯ ಮಾಡ್ತಿರಂತೆ. ಮದ್ದಲೆ ಗಿರಿಗೌಡ ಅಂತ ಒಬ್ರು. ಅವರ ಮದ್ದಲೆಯ ನಾದ ಇಲ್ಲದೆ ನಮ್ಮ ಊರಿನ ಸುತ್ತಮುತ್ತಲಿನ ಯಾವುದೇ ಯಕ್ಷಗಾನ ಆಗ್ಲಿ ಬಯಲಾಟ ಆಗ್ಲಿ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಮದ್ದಲೆ ಗಿರಿಗೌಡ ಅಂತಲೇ ಕರಿತಾ ಇದ್ರು. ನಿಮ್ಮ ಇನ್ನೊಬ್ರು ತಾತ ತಿಪ್ಪೇಗೌಡರು ಬಯಲಾಟ ಆಡ್ತಿದ್ರಂತೆ. ಅದರಲ್ಲೂ ಮಹಿರಾವಣ ನಾಟಕದಲ್ಲಿ ಅವರು ಮಹಿರಾವಣರಾಗಿ ಬರುವರು. ಬಹಳ ಒಳ್ಳೆ ಗಮಕಿ. ಸಂಜೆ ಆದ್ರೆ ನಮ್ಮ ಮನೆಯ ಮುಂದಿನ ಜಗಲಿಯಲ್ಲಿ ಸಾಯಂಕಾಲ 5:05 ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಅವರು ಒಂದು ವ್ಯಾಸಪೀಠ ಹಾಕೊಂಡು ಒಂದು ರಾಮಾಯಣವೋ ಮಹಾಭಾರತವೋ ಕೈ ಮುಂದೆ ಇಟ್ಕೊಂಡು ಶುರು ಮಾಡಿದ್ರೆ ಯಾರು ಇರ್ತಿರ್ಲಿಲ್ಲ. ಮೊದಲು ಕೂತ್ಕೊಂಡಾಗ ಅವ್ರು ಹೇಳಕ್ ಶುರು ಮಾಡಿದ್ರೆ ಅವ್ರು ಇವ್ರಿಗೋಸ್ಕರ ಹಾಡ್ತಾ ಇದ್ದಾರಂತನೂ ಇರ್ತಿರ್ಲಿಲ್ಲ. ಆದ್ರೆ ನಿಧಾನವಾಗಿ ಇಡೀ ಜಗಲಿ, ಇಡೀ ರಸ್ತೆ ಎಲ್ಲ ತುಂಬ್ಕೊಂಡ್ಬಿಡೋದು. ಅಂತಹ ಗಮಕಿ, ಒಳ್ಳೆ ಆಕ್ಟರ್ ಕೂಡ. ಅಂಡ್ ನಿಮ್ಮ ಅಜ್ಜಿ ಆ ಕಾಲದಲ್ಲೆಲ್ಲ ಈ ದೀಪಾವಳಿ ಮ್ಯಾಗಝೈನ್ಸ್ ಬರೋದು, ಬೃಹತ್ ಕಥಾ ಮಂಜರಿ ಅನ್ನೋ ಬುಕ್ಸ್ ಬರೋದು, ಅದಾಗ್ತಾ ಇದೆಯಾ? ಅದು ಹ್ಯಾಟ್ಸ್ ಆಫ್. ಅದು ನಿಜವಾಗ್ಲೂ ನಮ್ಮ ಅಜ್ಜಿ ಅಷ್ಟು ಓದ್ತಾರೆ ಅಂತಲೇ ಗೊತ್ತಿರ್ಲಿಲ್ಲ ನನಗೆ. ಏನೋ ನಾವೇ ದೊಡ್ಡ ಓದೋರು, ಸಿಟಿಲಿ ಇದ್ದವ್ರು ಮಾತ್ರ ಅನ್ಕೊಂಡ್ಬಿಟ್ಟಿದ್ವಿ. ಖಂಡಿತ ಅಲ್ಲ. ಅಜ್ಜಿ ಎಲ್ಲ ಓದಿದ್ಮೇಲೆ ಪುಸ್ತಕ ಎಲ್ಲ ಮಡಿಸಿ ನೀಟಾಗಿ ಅದಕ್ಕೊಂದು ಸೀರೆ ಬಟ್ಟೆ ಕಟ್ಟಿ ಏನೇನೋ ಮಾಡಿ ತಗೊಂಡೋಗಿ ಎಲ್ಲೋ ಇಡೋರು. ನಮ್ಮ ಹುಡುಗರಿಗೆ ಇವ್ರು ಏನೋ ಮಚ್ಚಿಡ್ತಿದ್ದಾರೆ, ತಿಂಡಿ ಇರಬೇಕು ಅನ್ನೋ ಹಾಗೆ. ಸೊ ಎಲ್ಲ ಅಟ್ಟ ಹತ್ತಿ ಒಂದ್ಸಲ ಎಲ್ಲ ಹುಡುಕಿ ಅವರ ಹಳೆ ಟ್ರಂಕ್ ಅನ್ನ ತೆಗೆದು ನೋಡಿದ್ರೆ ಬೃಹತ್ ಕಥಾ ಮಂಜರಿ, ಅದ್ಭುತವಾದ ಬೃಹತ್ ಕಥಾ ಮಂಜರಿ. ಹಳೇದು ಎಲ್ಲೋ ಇಷ್ಟ ಆಗ್ಬಿಟ್ಟಿದೆ, ಎಡ್ಜ್ಗಳಿಲ್ಲ, ಓದಕ್ಕಾಗ್ತಿಲ್ಲ, ಆ ತರಹದ ಇದು ಹಳೇ ಪುಸ್ತಕ. ಆದ್ರೆ ನನ್ನನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತು ಅಂತಂದ್ರೆ, ಅಲ್ಲಿಂದ ಆಚೆಗೆ ನಾನು ಊರಿಗೆ ಹೋಗ್ಬೇಕು ಅಂದ್ರೆ ಹಾಗಾದ್ರೆ ಮೊದಲು ಅಟ್ಟ ಹತ್ತಬೇಕು, ಆ ಪುಸ್ತಕ ತಗೋಬೇಕು, ಅದನ್ನ ಇಟ್ಕೊಂಡು ಓದ್ತಾ ಹೋಗ್ಬೇಕು ಅಂತ. ನಿಜವಾಗಿಯೂ ರಮೇಶ್, ನನ್ನ ಜೀವನದ ಅಮೂಲ್ಯವಾದ ಕ್ಷಣಗಳನ್ನ, ನನ್ನ ಓದಿನ ನಿಜವಾದ ಆಸಕ್ತಿಯನ್ನ, ನಂತರ ನನ್ನ ಬದುಕಿನಲ್ಲಿ ಅದು ಕಂಡುಕೊಂಡ ರೀತಿಯನ್ನ ಅದು ಸಿದ್ಧ ಮಾಡ್ತು. ನಿಮ್ಮ ತಾತಂದ್ರ ಬಗ್ಗೆ ಹೇಳಿದ್ರಿ, ಅಪ್ಪನ ಬಗ್ಗೆ ಹೇಳಿದ್ರಿ. ರೈಟ್ ಸರ್, ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳ್ತೆ ನೋಡೋಣ. ಹಾಯ್ ನಗಣ ಚೆನ್ನಾಗಿದ್ಯಾನಪ್ಪ ನೀನು? ಹುಟ್ಟಿದ್ದೆಲ್ಲ ತಲಕಾಡ್ನಲ್ಲೇ, ನೀನು ನಾನು ಇಲ್ಲ. ಸುಮಾರೊಂದು ನಿನಗೊಂದು 3 ವರ್ಷ, ನನಗೊಂದು 5-6 ವರ್ಷ ಆಗಿತ್ತು. ಆವಾಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಬೆಂಗಳೂರಿಗೆ ಬಂದ್ವಿ. ನಮ್ಮ ತಂದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು, ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ರು ನಮ್ಮ ತಂದೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ನಾಗಣ್ಣ ಅಂತ, ಇವನ ವಯಸ್ಸಿನವನೇ ಒಂದು ಹುಡುಗ ಇದ್ದ. ಆತನ ಹೆಸರು ನಾಗರಾಜ, ಇವನ ಹೆಸರು ನಾಗರಾಜ. ಒಂದೇ ದಿವಸ ಇವ್ರನ್ನ ಸ್ಕೂಲಿಗೆ ಸೇರಿಸಿದ್ದು ಇಬ್ಬರು. ಈ ನಾಗರಾಜ ಅನ್ನೋ ಇನ್ನೊಂದು ಹೆಸರು ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಿನಗೆ ನಾಗಾಭರಣ ಅಂತ ಮಾಡಿದ್ರು ನಮ್ಮ ತಂದೆ. ನಾನು ಚಾಮರಾಜಪೇಟೆನಲ್ಲೇ ಮಾಡರ್ನ್ ಮಿಡ್ಲ್ ಸ್ಕೂಲ್ ಅಂತ ಇತ್ತು, ಅಲ್ಲಿ ಹೋಗ್ತಾ ಇದ್ದೆ. ಇವನು ಕಾರ್ಪೊರೇಷನ್ ಸ್ಕೂಲಿಗೆ ಹೋಗ್ತಾ ಇದ್ದ ಚಾಮರಾಜಪೇಟೆನಲ್ಲಿ. ಅವಾಗ ನಾವು ಭಾಳ ಇಷ್ಟ ನಮಗೆ ರಾಜ್ಕುಮಾರ್ ಸಿನಿಮಾ ನೋಡೋದು. ಆ ಸಿನಿಮಾ ನೋಡೋಕೆ ನಾನು ಇವನು ಹೋಗಿದ್ದೀವಿ, ಸಿನಿಮಾ ನೋಡ್ಕೊಂಡು ಬಂದ್ವಿ. ಅದು ಮನೆಯಲ್ಲಿ ಗೊತ್ತಾಗಿ ಆಮೇಲೆ ನಮ್ಮಿಬ್ಬರಿಗೂ ನಮ್ಮ ತಂದೆ ಹೊಡೆದು ಎಲ್ಲ ಆಚೆ ಹಾಕಿದ್ರು ಮನೆಯಿಂದ. ನಮ್ಗೆ ಅಜ್ಜಿ ಒಬ್ರಿದ್ರು, ಮುತ್ತಜ್ಜಿ, ಅವರೇ ನಮ್ಮನ್ನೆಲ್ಲ ಸಾಕಿದ್ದು. ನಮ್ಮ ತಂದೆಗೆ ವರ್ಗ ಆಗೋದು, ನಮ್ಮ ತಾಯಿ ನಮ್ಮ ತಂದೆ ಜೊತೆ ಹೋಗೋರು, ನಾವು ಇಲ್ಲೇ ಇರ್ತಿದ್ವಿ. ಇವನು ಸ್ಕೂಲ್ಗೆ ಹೋಗೋನು, ನಾನು ಕಾಲೇಜಿಗೆ. ಹಿಂಗೆ ಆಯಮ್ಮ ಯಾವಾಗಲಾದ್ರು ನಮಗೆ ಕೂಡಿಟ್ಕೊಂಡಿರೋದು 1 ಆಣಿ 2 ಆಣಿ ಅಂತೆಲ್ಲ ಇತ್ತು, ಅದನ್ನು ಕೊಡೋಳು. ಸೊ ನಾವೇನು ಮಾಡೋವು, ಅಲ್ಲಿಂದ ಚಾಮರಾಜಪೇಟೆಯಲ್ಲಿ ಒಂದು CCTR ಅಂತ ಇತ್ತು, ಅಲ್ಲಿ ಹೋಗಿ ಕದ್ದುಬಿಟ್ಟು ಹೋಗಿ ಮಸಾಲೆ ದೋಸೆ ತಿನ್ನೋವು. ಮನೆಗೆ ಬಂದ್ಬಿಟ್ಟು ಅದ್ರ ವಾಸನೆ ಗೊತ್ತಾಗ್ಬಿಡೋದು, ಮಸಾಲೆ ದೋಸೆ ವಾಸನೆ, ದೋಸೆ ತಿಂದು ಬಂದಿದ್ದಾರೆ ಅಂದ್ಬಿಟ್ಟು ಬೈಸ್ಕೊಳ್ಳೋವು. ನೀನು ಇವತ್ತು ಈ ಚೇರಲ್ಲಿ ನೋಡ್ತಾ ಇರೋ ನಂಗೆ ಭಾಳ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ದೇವರು ಯಾವಾಗಲೂ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇರ್ತೀನಿ. ಎಸ್ ಸರ್, ಬೆನಕ ಬಗ್ಗೆ ನಮ್ಮ ವೀಕೆಂಡ್ ಟೆಂಟಲ್ಲಿ ಒಂದು ವಿಡಿಯೋ ಇದೆ, ನೋಡೋಣ. ರಂಗಭೂಮಿ ಆಗಲಿ, ಕಿರುತೆರೆ ಆಗಲಿ, ಸಿನಿಮಾ ಆಗಲಿ, ಕಲಾವಿದ ಆದವನು ಎಲ್ಲ ಜಾಗದಲ್ಲೂ ಅಷ್ಟೇ ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ ನಿಮ್ಮಿಂದ ನಾನು ಕಲ್ತಿದ್ದೀನಿ.
2005ರಿಂದ ನಾನು ಬೆನಕಕ್ಕೆ ಬಂದಾಗ 2008ರಲ್ಲಿ ನಿಮಗೆ ನಮ್ಮ ನಂಗೇಗೌಡ ಔಟ್ ಶುರು ಮಾಡಿದಾಗ ನಿಮ್ಗೆ ಗೊತ್ತಿರ್ಬೋದು ಸರ್. ಆ್ಯಕ್ಟಿಂಗ್ ಜೊತೆಗೆ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಬೆದರಿಬಿಟ್ಟಿದ್ದೆ. ಆಗ ನೀವು ನನ್ನನ್ನು ಕೂರಿಸ್ಕೊಂಡು ಒಂದೊಂದೇ ಪೇಜ್ನಲ್ಲೂ ಬರೆಸಿ ಪ್ರತಿಯೊಂದನ್ನು ನಿಧಾನವಾಗಿ ಕ್ಲಾಸ್ ರೂಮ್ನಲ್ಲಿ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಿದ್ರಿ. ಹಾಗೆ ಬೆನಕದಲ್ಲಿ ಇರೋ ಎಲ್ಲ ಚಿಕ್ಕ ಕಲಾವಿದನಿಗೂ ನೀವು ಅವನ ಒಂದು ವ್ಯಕ್ತಿತ್ವನ ಸೂಕ್ಷ್ಮವಾಗಿ ಗಮನಿಸಿ ಅವನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ತಕ್ಕನಂಗೆ ಕಾರ್ಯಕ್ಷೇತ್ರನ ವಿಸ್ತರಿಸ್ಕೊಟ್ಟಿರೋದಲ್ಲ, ಅದು ನಮಗೆ ತುಂಬಾ ಮೆಚ್ಚುಗೆ ಆಗಿರೋದು. ಬೆನಕ ಒಂದು ಬರೀ ತಂಡ ಅಲ್ಲ, ಅದು ಸಾಕಷ್ಟು ಜನ ಕಲಾವಿದರಿಗೆ ಒಂದು ಫೌಂಡೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕನ್ನಡಿಗರು ಎದೆ ತಟ್ಕೊಂಡು ನಮ್ಮ ಕೆಲಸ ಮಾಡಿದ್ರೆ ಇಡೀ ಪ್ರಪಂಚ ನಮ್ಮನ್ನ ತಿರುಗಿ ನೋಡುತ್ತೆ ಅನ್ನೋದನ್ನ ನೀವು ಯಾವತ್ತೋ ಪ್ರೂವ್ ಮಾಡಿದಿರಿ. ಕಲಾವಿದರಾಗಿ ಹೆಮ್ಮೆಯಿಂದ ಬದುಕೋ ಎಷ್ಟೋ ವಿಷಯಗಳನ್ನ ನಾವು ನಿಮ್ಮಿಂದ ಕಲಿತಾ ಇದ್ದೀವಿ. ನಿಮ್ಗೆ ಒಳ್ಳೇದಾಗ್ಲಿ ಅಂಕಲ್. ಪ್ರಾಪರ್ ಆಗಿ ರಂಗಭೂಮಿಯ ಎಂಟ್ರಿ ಅಂತ ಶುರು ಆಯ್ತು ಯಾವಾಗ? 1969. ನಾನು ಆಗ PUC. ಓಕೆ. ಆ ಟೈಮಲ್ಲಿ ನಮ್ಮಪ್ಪ ನನಗೊಂದು ಸೈಕಲ್ ಕೊಡಿಸಿದ್ರಲ್ಲ, ಸೆಂಟ್ರಲ್ ಕಾಲೇಜಲ್ಲಿ ಅಟೆಂಡೆನ್ಸ್ ಹಾಕಿದ ಮೇಲೆ ವಾಪಸ್ ಎಲ್ಲಿಗೆ ಹೋಗೋದು? ಕೆಂಪೇಗೌಡ ರೋಡಲ್ಲಿ ಯಾವ ಸಿನಿಮಾ ಇದೆ ನೋಡೋದು. ಅದು ಯಾವುದು ಇಲ್ಲ ಅಂದ್ರೆ ಸೀದಾ ಬಂದು ರವೀಂದ್ರ ಕಲಾಕ್ಷೇತ್ರದ ಮೆಟ್ಲ ಮೇಲೆ ಕೂತ್ಕೊಳ್ಳೋದು. ದಟ್ ವಾಸ್ ದಿ ಬಿಗಿನಿಂಗ್. ಓಕೆ. ಅಲ್ಲಿ ವರ್ಕ್ಶಾಪ್ ಒಂದಿತ್ತು, ಥಿಯೇಟರ್ ವರ್ಕ್ಶಾಪ್. ಆ ಥಿಯೇಟರ್ ವರ್ಕ್ಶಾಪ್ ಮಾಡಿದವ್ರು ಯಾರು? BV ಕಾರಂತರು. BV ಕಾರಂತರು, ಪ್ರೇಮಾ ಕಾರಂತರು ಎಲ್ಲ ದಿಗ್ಗಜರು. ಆ ವರ್ಕ್ಶಾಪ್ನಲ್ಲಿ ಸುಮಾರೊಂದು 15-16 ಜನ ನಾವು ಸ್ಟೂಡೆಂಟ್ಸ್ಗಳು ಸೇರ್ಕೊಂಡ್ವಿ. ಆ 15-16 ಜನ ಇವತ್ತಿಗೂ ಥಿಯೇಟರ್ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ದಿಸೆಯಲ್ಲಿ ಕಾರಂತರು ನನಗೆ ಕಲಿಸಿದ್ದು ಹೇಗಪ್ಪ ಅಂದ್ರೆ, ಅವ್ರು ಬಂದಾಗ ಡೆಲ್ಲಿಲಿ ಅವರಿದ್ರು 3 ನಾಟಕ ಒಟ್ಟಿಗೆ ಡೈರೆಕ್ಟ್ ಮಾಡೋರು ಇಲ್ಲಿ ಬೆಂಗಳೂರಿನಲ್ಲಿ. ಬೆಳಿಗ್ಗೆ ಒಂದು ನಾಟಕ, ಮಧ್ಯಾಹ್ನ ಒಂದು ನಾಟಕ, ಸಾಯಂಕಾಲ ಒಂದು ನಾಟಕ ರಿಹರ್ಸಲ್ ನಡೀತಾ ಇರೋದು. ಅವಾಗ ಅವರು ನನಗೆ ಹೇಳೋರು, ಯಾವ್ದಾರು ಒಂದು ನಾಟಕದ ರಿಹರ್ಸಲ್ ಆಗ್ತಿರ್ಬೇಕಾದ್ರೆ ಅದನ್ನ ನೀನು ಮಾಡಿಸ್ತಾ ಇರೋ, ನಾ ಬರ್ತೀನಿ ಅಂತ. ಅವ್ರು ಬರ್ತಾ ಇರಲಿಲ್ಲ, ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಇನ್ವೇರಿಯಬಲಿ ಡೈರೆಕ್ಟರ್ ಆಗ್ತಿದ್ದೆ. ನನಗಲ್ಲಿ ಒಂದು ಕೆಟ್ಟ ಚಟ ಇದೆ, ಏನಪ್ಪ ಅಂದ್ರೆ ಯಾವಾಗಲೂ ಒಂದು ಚೀಟಿ ಇಟ್ಕೊಂಡಿರ್ತೀನಿ, ಅಥವಾ ಒಂದು ಪ್ಯಾಡ್ ಇಟ್ಕೊಂಡಿರ್ತೀನಿ, ಒಂದು ಪೆನ್ಸಿಲ್ ಇಟ್ಕೊಂಡಿರ್ತೀನಿ, ಅಥವಾ ಪೆನ್ ಇಟ್ಕೊಂಡಿರ್ತೀನಿ. ಅವ್ರು ಏನೇ ಹೇಳಿದ್ರು ಅದನ್ನು ಸುಮ್ಮನೆ ನೋಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಕಾರಂತರ ಎಲ್ಲ ಮೂವ್ಮೆಂಟ್ಗಳು, ಒಬ್ಬ ಪಾತ್ರದ ಮೂವ್ಮೆಂಟ್ಗಳು, ಇಡೀ ಸ್ಟೇಜ್ನ ಮೂವ್ಮೆಂಟ್ಗಳು ಇವೆಲ್ಲವೂ ನನ್ನಲ್ಲಿ ದಾಖಲಾಗ್ತಾ ಇತ್ತು. ಓಕೆ. ಸೊ ಹೀಗಾಗಿ ನನ್ನ ಒಳಗಿನ ನಿರ್ದೇಶಕ ನನಗೆ ಗೊತ್ತಿಲ್ಲದ ಹಾಗೆ ಅಲರ್ಟ್ ಆಗ್ತಾ ಇದ್ದ. ರೈಟ್. ಎಷ್ಟರ ಮಟ್ಟಿಗೆ ಅಂದ್ರೆ ಆ 3 ನಾಟಕದ ಇಡೀ ನಾಟಕದ ಎಲ್ಲ ಡೈಲಾಗ್ಗಳು ನನಗೆ ಬರ್ತಾ ಇತ್ತು. ಯಾರೇ ಇಲ್ಲದೆ ಇದ್ರು ಕೂಡ ಆ ಪಾತ್ರ ನೀವು ಮಾಡ್ತಾ ಪಾತ್ರ ನಾ ಮಾಡ್ತಾ ಇದ್ದೆ. ಮೊನ್ನೆ ಅದು ಜೋಕುಮಾರ್ ಸ್ವಾಮಿ ರಿಹರ್ಸಲ್ ಆಯ್ತಲ್ಲ, ಆ ಗೌಡ್ತಿ ಪಾತ್ರ ನನಗೆ ಇನ್ನ ಹಿಡಿಸ್ಲಿಲ್ಲ. ಅದು ಮತ್ತೊಮ್ಮೆ ಆದ್ರೆ ಒಳ್ಳೇದು. ಬಂದಿದ ಆಕೆ ದೀಪಾ. ಏ ಗೌಡ, ಆಳ್ಗ್ ಹೇಳ್ ಕಳಿಸ್ದ, ನೀನ ಒಂದ್ ಘಳ್ಗಿ ಮಣಿಗ್ ಬರಕಿಲ್ಲ, ಉಂಡ್ ಹೋಗ್ತಿರ್ಲಿಲ್ಲ. ಬಸಣ್ಯನ್ ಹಂತ್ಯಾಕ ಜಗಳ ಆಡಿದ್ಯಂತಿ. ಜಗಳ ನಾಳಿಗ್ ಮಾಡಕ್ಕಿಲ್ಲೇನ? ಎಷ್ಟ್ ಹೇಳಿನಿ, ಇಂದ್ ರಾತ್ರಿ ಉಂಡೋಕೆ ಮನಗ್ ಬರಾಕ ಬೇಕಂತ. ಮುದ್ದಾಮ್ ತಪ್ಪಸ್ದಂಗ ಮಾಡ್ತಿ. ಏಳೇಳ, ಊಟ ಮಾಡೇಳ. ಹೊರಗ ಎಷ್ಟು ಚಂದ ಬೆಳ್ದಿಂಗ್ಳೈತಿ, ಹೊರಗ ಬಂದು ಉಣ್ಬಾರ್ದೇನ? ನಮ್ ಚಂದ್ರನ್ ನೋಡೋ ಗೌಡ, ಎಷ್ಟು ದೊಡ್ಡ ಕಾಣ್ತಾನ. ಯಾವ್ದೋ ಹಕ್ಕಿ ಚಿರ್ದಂಗಾತು. ಗಿಣಿ ಏನ? ಯಾಕ ಮಾತಾಡುವಲ್ಲಿ? ನಾವ್ ಒಬ್ಬಾಕಿನ ಮನೆ ಬಿಟ್ಟು ಬಂದೇನಂತ ಸಿಟ್ಟು ಮಾಡಿದ್ದಿ. ಹೌದಲ್ಲ, ನನ್ ಕಳ್ಳ ಬ್ಯಾನೆ ನಿಂಗ್ ಹ್ಯಾಂಗ್ ತಿಳಿತದ ಗೌಡ? ನೀ ಮೊದ್ಲ ಗಂಡ್ಸಿದ್ದಿ, ನಿಂಗ್ ಮನಿ ಬೇಡ, ಮಕ್ಳು ಬೇಡ ಇದ್ದೇನಂತಿ ಒಂದ ಗೂಗಿ ಹಂಗ. ನಾ ಎಷ್ಟಾರ ಹೆಂಗ್ಸು, ಮಕ್ಕಳಿಲ್ದ ಮನೆಯಾಗಿ ಒಬ್ಬಾಕಿನ ಹ್ಯಾಂಗಿಲ್ಲ ಹೇಳು? ನಿಂದಿನ್ನು ಉಂಡಿದ್ದಾಗಿಲ್ಲನ? ಹೇಳ ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ, ಕಣ್ಣಿಗೆ ದೀಪ ಹಚ್ಚಿದಂಗ ನಿನ್ನ ಬೆಳಕ, ತುಳಿದಿದ್ದ ತಾಳಿಗಿಂಡ, ಎದಿ ಮೇಲ ನಿಂಬಿ ಹಣ್ಣ, ಬಂದಾಯಕ್ಕೆ ಕೈಲಾಸ ಹರಿದು ಬಿದ್ದಂಗ, ಬಂದಾಸಿಕೆ ಕೈಲಾಸ ಹರಿದು ಬಿದ್ದಂಗ. ಏನು ಬಣ್ಣ ನಾಡ ಸಣ್ಣ, ಮಾಗಿನ ಹೋಳಿನಂತ ಕಣ್ಣ, ಕೈಯ ಮೇಲೆ ಕೈಯ ಹೊಡೆದು ಬಾರ ಕೊಡೋಣ, ಕೈಯ ಮೇಲೆ ಕೈಯ ಹೊಡೆದು ಬಾರ ಕೊಡೋಣ. ಏನಕ್ಕೆ ಬಯಲಕ ಬಿದ್ದೆ ಬಾಳ ದಿನಕ, ಹುಣ್ಣ ಚಂದ್ರ ಮೂಡಿದಂಗ ಮರತೇಕ,
ಕಣ್ಣೀರು ದೀಪ ಹಚ್ಚಿ ಗಂಗ ನಿನ್ನ ಬೆಳಕ ಕಣ್ಣೀರು ದೀಪ ಹಚ್ಚಿ ಗಂಗ ನಿನ್ನ ಬೆಳಕ. ಏನ್ ಅದ್ಭುತ ಸರ್, ನಿಮ್ಮ ಸಾಧನೆಯನ್ನ ಸಂಭ್ರಮಿಸೋಣ. ನಿಮ್ಮ ತಂಡದವ್ರ ಜೊತೆ ತುಂಬಾ ಖುಷಿ ಆಯ್ತು. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ ನಿನ್ನಂಥವ್ರು ಯಾರೂ ಇಲ್ವಲ್ಲ ಈ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಯಾರ್ಲ ಇವನು? ಯಾವ ಊರ್ನವಲ್ಲ ಇವನು? ಎಲ್ಲಿಂದ ಬಂದ್ಲ ಇವನು? ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂಥವ್ರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿಮ್ಮ ಚಿತ್ರಗಳಲ್ಲಿ ಆಕ್ಟ್ ಮಾಡಿದಂತ ನಟರು, ನಿಮ್ಮ ಮುಂದಿನ ಚಿತ್ರಗಳ ಬಗ್ಗೆ ಒಂದು ವೀಟಿ ಇದೆ, ನೋಡೋಣ. ನಮಸ್ಕಾರ ಭರಣ ಸರ್. ನಮಸ್ಕಾರ ನಾಗಾಭರಣ ಅವರಿಗೆ. ನಮಸ್ಕಾರ. ಹಾಯ್ ಅಬ್ಬು. ಭರಣ ಅವರೇ ನಮಸ್ಕಾರ. ಹಾಯ್ ನಾಗಭರಣ, ಹೌ ಆರ್ ಯು? ಆಹುತಿ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಅಂಬರೀಷ್ ಅವ್ರನ್ನ ಮೀಟ್ ಮಾಡಿದ್ದು. ಈ ಸಿನಿಮಾಗೆ ನೀವು ಡೈರೆಕ್ಟರ್ ಆಗಿದ್ರಿ. ತುಂಬ ವರ್ಷಗಳ ನಂತರ ನಾವು ಅಂಬರೀಷ್ ಅವರು ನಾನು ಮಾಡಿದ್ವಿ ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ. ನಾಗಭರಣ ಜೊತೆ ಸಾಕಷ್ಟು ಒಡನಾಟಗಳಿದೆ. ಚಿಗುರಿದ ಕನಸು ಆ್ಯಂಡ್ ಜನ್ಮದ ಜೋಡಿ. ಸೊ ಈ ಎರಡು ಪಿಕ್ಚರು ನನಗೆ ಎರಡು ಕಣ್ಣಿದ್ದಂಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಶ್ವವಿದ್ಯಾಲಯ ಆದರೆ ನಾಗಾಭರಣ ಸರ್ ನೀವು ಇನ್ನೊಂದು ವಿಶ್ವವಿದ್ಯಾಲಯ. ನನಗೆ ಯಾಕೆ ನಿಮ್ಮ ಸಿನಿಮಾಗಳು ತುಂಬ ಇಷ್ಟ ಅಂತ ಹೇಳಿದ್ರೆ ಅದು ಚಿತ್ರಗಳಾಗಿರೋದಿಲ್ಲ, ಒಂದು ಕಾವ್ಯವಾಗಿರುತ್ತೆ. ನಾನು ಮಾಡಿರೋದು ಎರಡು ನಾವೆಲ್. ಒಂದು ಜನ್ಮದ ಜೋಡಿ ಗುಜರಾತಿ ನಾವೆಲ್, ಅದು ಇನ್ನೊಂದು ಚಿಗುರಿದ ಕನಸು ಶಿವರಾಮ್ ಕಾರಂತರ. ವಿಶೇಷವಾದ ಚಿಂತನೆಗಳು ನಿಮ್ಮದು. ನಾವುಗಳೆಲ್ಲ ಯೋಚನೆ ಮಾಡೋಕ್ಕಾಗದೇ ಇರೋಂಥ ಒಂದು ಮೈಸೂರು ಮಲ್ಲಿಗೆ, ಅದೊಂದು ಸಿನಿಮಾ ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಚಿಂತನಾ ಲಹರಿಯನ್ನ ಎತ್ತಿ ಹಿಡಿಯುತ್ತೆ. ಭಯಂಕರ ಮಾರ್ಗಯ, ನೀವು ಅದೆಷ್ಟು ಚೆನ್ನಾಗಿ ತೆಗೆದಿದ್ದೀರಿ. ಆ ಪಿಕ್ಚರ್ಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದರೆ ನಾವೆಲ್ಲ ಎಷ್ಟು ಗ್ರೇಟಾಗಿ ಫೀಲ್ ಮಾಡ್ಕೋಬಹುದು ಹೇಳಿ. I did my first Kannada film, Ravana Rajya, with Nagabharana's direction. That was one of my best experience in my career. ನನ್ನ ಕಲಾ ಜೀವನದ ಅತ್ಯಂತ ಅಮೂಲ್ಯವಾದಂಥ ಮಹತ್ತರವಾದಂಥ ಚಿತ್ರ ಸಂತ ಶಿಶುನಾಳ ಶರೀಫ. ನನ್ನ ವೃತ್ತಿ ಜೀವನಕ್ಕೂ ಈ ಹವ್ಯಾಸಿ ಜೀವನಕ್ಕೂ ಹೊಂದಾಣಿಕೆ ಆಗಲಿಲ್ಲ. ಅವರ ಜೊತೆಗೆ ನನ್ನ ಪಾರ್ಟ್ ಮಾಡೋಕ್ಕಾಗಲಿಲ್ಲ. ಅದನ್ನು ಅವ್ರು ನೆನ್ಪಿಟ್ಕೊಂಡಿದ್ರು ಅಥವಾ ನನ್ನ ಆಸೆ ಅವರಿಗೆ ಅದು ಹೇಗೆ ಗೊತ್ತಾಯಿತೋ ಏನೋ ಗೊತ್ತಿಲ್ಲ. 80ರ ದಶಕದಲ್ಲಿ ಪ್ರಾಯ ಅಂತ ಒಂದು ಸಿನಿಮಾಕ್ಕೆ ನನ್ನನ್ನು ನಾಯಕ ಪಾತ್ರಧಾರಿಯಾಗಿ ಆರಿಸ್ಕೊಂಡ್ರು ಅವರು. ನಾವು ಒಟ್ಟಿಗೆ ಅಭಿನಯ ಮಾಡಿದ್ದು ಅಂತಂದ್ರೆ ಕಿರಾಟಕ. ನಿರ್ದೇಶಕರಾಗಿಯೇ ನಾಗಭರಣ ಬೇರೆ, ಆದರೆ ಕಲಾವಿದರಾಗಿ ನಾಗಭರಣ ಬೇರೆ. ಇದೇನ್ರಿ ಇದಕ್ಕೆ ಬಂದ್ಬಿಟ್ಟಿದ್ದೀರಾ? ಏನ್ ಮಗನ ಬಳಸಿದ್ದೀರಾ? ಕಂಪ್ಯೂಟರ್ ಓದ್ತಾ ಇದ್ದಾನಲ್ಲ? ಯಾವ ಕಂಪ್ಯೂಟರ್? ಇದೇನೇ ಇದು ಮನೆ ಹಿಂಗೆ ಬಿಟ್ಟಿದೆಯಲ್ಲ? ಕಳಿಸಿದ ಹಣ ಎಲ್ಲ ಏನ್ ಮಾಡಿದ್ರೆ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ನೆಲ್ಲ ಬಡ್ದು ಬಾಯಿ ಹಾಕೊಂಡ್ಬಿಟ್ರ. ರಂಗಭೂಮಿಯ ಉಳಿವಿಕೆಯ ವಿಚಾರವಾಗಿ ನಿಮಗಿರುವಂಥ ಕಾಳಜಿ ಮತ್ತು ಜವಾಬ್ದಾರಿ ಎರಡನ್ನೂ ಕೂಡ ಹೇಳುವಂಥ ಪಾತ್ರ ಜಯಲಲಿತದಲ್ಲಿ ನೀವು ಮಾಡಿರ್ತೀರಿ. ನಿಮ್ಮ ಜೊತೆಲಿ ಹೇಗಾದರೂ ಸರಿ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ನನಗಿದ್ದಿದ್ದು. ಇದನ್ನ ಯಾರ ಹತ್ರನೂ ನಾನು ಹೇಳ್ಕೊಳ್ಳಿಕ್ಕಾಗಿರಲಿಲ್ಲ. ನನ್ನ ಕೆರಿಯರಲ್ಲಿ ಮೊದಲನೇ ಬಾರಿ ನನ್ನಲ್ಲಿದ್ದಂಥ ಒಂದು ಪಾತ್ರದ ಹಸಿವನ್ನು ನೀಗಿಸಿದ್ದು, ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು ಅಲ್ಲಮದಂಥ ಪಾತ್ರ. ನಾಗಾಭರಣ ಅವರು ಒಂದು ರೀತಿಯಲ್ಲಿ ಅಜಾತ ಶತ್ರು, ಎಲ್ಲರಿಗೂ ಆತ್ಮೀಯರು. ಇವತ್ತು ನಿಜವಾಗ್ಲೂ ಆ ಸಿಂಹಾಸನದ ಮೇಲೆ ಕುಂತಿದ್ದಿಲ್ಲ, ಆ ಸಿಂಹಾಸನ ಸಂತೋಷ ಪಡುತ್ತೆ. ನಾಗಾಭರಣ ಬಂದಿಲ್ಲಿ ಕೂತ್ಕೊಂಡಿದ್ದಾರೆ ಅಂತ. ಕೀಪ್ ಆನ್ ಮೇಕಿಂಗ್ ಗುಡ್ ಮೂವೀಸ್, ಸೆನ್ಸಿಬಲ್ ಮೂವೀಸ್ ಆಲ್ವೇಸ್. ನಾಗಭರಣ ಗ್ರೇಟ್ ಗೋಯಿಂಗ್. ಅಗೇನ್ ವಿಲ್ ಜಾಯಿನ್ ಫಾರ್ ಅನದರ್ ವೆಂಚರ್. ಗಾಡ್ ಬ್ಲೆಸ್ ಯು, ಲವ್ ಯು. ಹಲೋ ಸರ್. ನನಗೆ ಬಹಳ ಖುಷಿ ಆಗ್ತಿದೆ ಸರ್. ಯಾರೋ ನಿಮ್ಮ ಜನ್ಮ ಜೋಡಿ ಇರ್ಬೋದು, ಆ ಚಿಗುರದ ಕನಸು ಇರ್ಬೋದು, ಇವರು ಮ್ಯೂಸಿಕ್ ನಿಮ್ಮ ಚಿತ್ರಗಳಲ್ಲಿ ಹೇಗೆ ಅಶ್ವಥ್ ಅವರು ಒಂದು ಸಪೋರ್ಟ್ ಆಗಿದ್ರು, ಅಥವಾ ಮನೋಹರ್ ಅವರು ನಿಮ್ಮ ಚಿತ್ರಗಳು ದೊಡ್ಡ ಸಪೋರ್ಟ್ ಅವರ ಮ್ಯೂಸಿಕ್ ಅನಿಸ್ತು. ನನ್ನ ಸಿನಿಮಾದ ಪ್ರತಿ ಸಿನಿಮಾದ ಮ್ಯೂಸಿಕ್ ಇದೆಯಲ್ಲ, ಯಾವುದು
ಅದು ಅದರದೇ ಆದಂಥ ಒಂದು ಆಯಾಮವನ್ನು ಹೇಳುತ್ತೆ. ಆಮೇಲೆ ನನ್ನ ಅದೃಷ್ಟ ಏನಪ್ಪ ಅಂತಂದರೆ, ಮನೋಹರ್ ಅಂತವರು, ಹಂಸಲೇಖ ಅಂತವರು, ಅದರ ಹಿಂದೆ ವಿಜಯ ಭಾಸ್ಕರ್ ಅಂತವರು, ಉಪೇಂದ್ರ ಕುಮಾರ್, ಸುಮಾರು ಜನ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಅವರೆಲ್ಲ ಲೆಜೆಂಡ್ಸು. GK ವೆಂಕಟೇಶ್, ಸೊ ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಬರ್ತಿದ್ದಾಗ ಹೊಸ ಜನರೇಷನ್ ಬರುತ್ತಲ್ಲ, ಅವ್ರ ಜೊತೆ ಹೊಂದಾಣಿಕೆ ಆಗುತ್ತಾ ನನಗೆ ಅಂತ ಅನಿಸ್ತಾ ಇರುತ್ತೆ. ಅದೃಷ್ಟ ನೋಡಿ ಆಗ್ತಾ ಹೋಗುತ್ತೆ. ವಾಸ್ಕಿ ವೈಭವ್ ಇತ್ತೀಚಿನ ಯಂಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದೆ, ಅಂದ್ರೆ ನಾನು ಅವನ ಜೊತೆ ಕೆಲಸ ಮಾಡ್ತಾ ಇದ್ದೆ. ಸೊ ಆ ರೀತಿ ನನ್ನ ಪಯಣ ಏನಿದೆ, ಮ್ಯೂಸಿಕಲ್ ಪಯಣ ಇದೆಯಲ್ಲ, ಹ್ಯಾಟ್ಸ್ ಆಫ್. ಓವರ್ ನೈಟ್ ಹೇಳ್ಕೊಂಬಂದಿದ್ದೀನಿ ಹೋಗಿ ಮನೋಹರ್ನ ಜನ್ಮದ ಜೋಡಿಯಲ್ಲಿ. ಸರ್ ನೀವು ಹೇಳಿದ್ರಿ ಸಿನಿಮಾಕ್ಕೆ ಮ್ಯೂಸಿಕ್ ಸಪೋರ್ಟ್ ಅಂತ. ಆಕ್ಚುಲಿ ಆ ಸಿನಿಮಾ ನನಗೆ ಸಪೋರ್ಟ್ ಆಯಿತು. ನನ್ನ ಲೈಫಿಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ನಾನು ಆ್ಯಕ್ಚುಲಿ ಎಸ್ಕೇಪ್ ಆಗೋದಕ್ಕೆ ನೋಡಿದ್ದೆ. ಏನಂತಂದರೆ ಅಣ್ಣವರ ಆ ಸಂಸ್ಥೆಯ ಸಿನಿಮಾ, ಅಲ್ಲಿ ರಾಜನ್ ನಾಗೇಂದ್ರ, GK ವೆಂಕಟೇಶ್, ಉಪೇಂದ್ರ ಕುಮಾರ್, ರಂಗರಾವ್, ವಿಜಯ ಭಾಸ್ಕರ್, ಆಮೇಲೆ ನಮ್ಮ ಗುರುಗಳು ಹಂಸಲೇಖ ಸರ್, ಇಂಥವರೆಲ್ಲ ಮಾಡಿದ ಜಾಗಕ್ಕೆ ನಾನು ಫಿಟ್ ಆಗ್ತೀನೋ ಇಲ್ವೋ, ನನಗೆ ಆ ಯೋಗ್ಯತೆ ಇದೆಯೋ ಇಲ್ವೋ, ಯೋಗ್ಯತೆ ಇಲ್ಲ ಅಂತಲೇ ನಾನು ಡಿಸೈಡ್ ಮಾಡಿ ಮೆಲ್ಲ ಎಸ್ಕೇಪ್ ಆಗ್ತಾ ಇದ್ದೆ. ಆವಾಗ ಚೆನ್ನ ನನಗೆ ಬೈದು, ರೀ ನಾಳೆ ಬರಲೇಬೇಕು ನಿಮ್ಮ ಮನೆ ಅಂತ ಬೈದ್ಬಿಟ್ಟು ನನಗೆ ಅಲ್ಲಿಗೆ ಎಸ್ಕೇಪ್ ಆಗಿದ್ದಿರ್ಲಿ, ಅವರನ್ನು ಹಿಡಿದದ್ದೇ ಒಂದು ದೊಡ್ಡ ಇದು. ಸುಮಾರು ಒಂದೂವರೆ ತಿಂಗಳು ಪಾರ್ವತಮ್ಮ ಅವ್ರು ಹೇಳಿದ್ರು, ಇಲ್ಲಪ್ಪ ಅವನು ಹಂಸಲೇಖ ಮಾಡ್ತಾರೆ, ಸುಮ್ಮನೆರಪ್ಪ ನೀ ಸುಮ್ಮನೆರಪ್ಪ ಅಂದ್ಬಿಟ್ರು. 1.5 ತಿಂಗಳು 2 ತಿಂಗಳಾಯ್ತು, ಏನೂ ಆಗಲಿಲ್ಲ. ಭಾಳ ಬ್ಯುಸಿ ಅವರು ಅವಾಗ. ಹಂಸಲೇಖ ಬ್ಯುಸಿ. ಹೌದು. ನನಗೆ ಸಿನಿಮಾ ಡೇಟ್ಗಳ ಹತ್ರ ಬರ್ತಾ ಇತ್ತು. ಸೊ ವರ್ಧಣ್ಣ ಅವ್ರ ಹತ್ರ ಹೋಗಿ ಹೇಳಿದೆ. ಅವ್ರಿಗೆ ಹೇಳ್ತಿದ್ದಂಗೆ ಅವ್ರು ಹೇಳಿದ್ರು, ಇವು ಸ್ಟಾರ್ಟ್ ಮ್ಯೂಸಿಕಲ್ ಸಿನಿಮಾ ಕಣಪ್ಪ, ಅದು ಲವ್ ಸ್ಟೋರಿ, ನೀನು ಹಂಗೆ ಬಿಟ್ಕೊಳಕ್ಕಾಗಲ್ಲ ಅಂದು. ಹೋದೆ ಹುಡುಕೊಂಡು ಸೀದಾ ಮನೋಹರ್ನ. ಅವಾಗ ಮೊಬೈಲ್ ಇರಲಿಲ್ಲ. ಹುಡ್ಕೊಂಡು ಎತ್ತಾಕೊಂಡೆ ನನ್ನ ಕಾರ್ಗೆ ಹಾಕೊಂಡು ಅವ್ರನ್ನ ಕುಳಿಸ್ಕೊಂಡು ದಾರಿ ಉದ್ದಕ್ಕೂ ಅವ್ರ ಕತೆ ಹೇಳ್ತಾ ಹೋದೆ. ಕಂಸಾಳೆ ಇದೆ, ಕಂಸಾಳೆ ಸಾರ್, ಕಂಸಾಳೆ ನಾನು ಇನ್ನೂ ಭಾಳ ಕೇಳ್ಬೇಕು ಸಾರ್, ನಾನು ಇನ್ನೂ ಭಾಳ ಅದು ಫೋಕು ಸಾರ್, ಅದು ಎಲ್ಲರೂ ಕೇಳ್ಸೋಣ ಬನ್ನಿ ಸಾರ್, ಕಂಸಾಳೆ ಪ್ರತಿಯೊಂದು ಹೇಳ್ಕೊಂಡು ಹೋದೆ. ಇಡೀ ಕತೆ ಅಣ್ಣ ಅವ್ರ ಮನೆ ತಲುಪೋ ಅಷ್ಟರಲ್ಲಿ ಇವ್ರಿಗೆ ಕತೆ ಹೇಳಿ ಏನೇನು ಬೇಕು ಅನ್ನೋದು ಒಂದು ಸೂಕ್ಷ್ಮವಾಗಿ ಹೇಳಿ ಪ್ರಿಪೇರ್ ಮಾಡಿ ಕರ್ಕೊಂಡೋಗಿ ಒಳಗೆ ಕುಳಿಸಿದೆ. ಅದೃಷ್ಟಕ್ಕೆ ನಾಳೆ ಬನ್ನಿ ಅಂದ್ರು ಅವ್ರಿಗೆ. ನೆಕ್ಸ್ಟ್ ಡೇ ಎಸ್ಕೇಪ್ ಆಗಿದ್ದು ಚೆನ್ನಾಗಿ ಹೇಳ್ಕೊಂಬಂದ, ಕೆಲಸ ಶುರು ಆಗುತ್ತೆ. ಆಮೇಲೆ ಆ ಹುರುಪು, ನಾನು ಓಕೆ ಆಯ್ತು ಅಂತಂದ ಹುರುಪಲ್ಲಿ ಸುಮಾರು ಒಂದು 12 ಟ್ಯೂನ್ ಮಾಡಿದೆ. ಬರೋಣ ಸರ್, ಏನ್ರಿ ಬರೀ ನಿಮ್ ಸಾಂಗೇ ಮಾಡ್ಬೇಕಾ, ನಾವು ಡೈಲಾಗ್ ಮಾಡೋದು ಬೇಡ ಅಂತಂದ್ರು. 7 ಸಾಂಗ್ ಸಾಕು ಅಂತ. ಆ 7 ಸಾಂಗು 9 ಆಯ್ತು. ಆಮೇಲೆ ಬರ್ಗೂರ್ ಅವರು ಡೈಲಾಗ್ ಬರ್ದಿದ್ರು, ಒಬ್ಬ ಹುಡುಗ ಹುಡುಗಿಯನ್ನ ತನ್ನ ಹೆಸರನ್ನು ಕೇಳಬೇಕಾದ್ರೆ ಅದು ಹೇಗೆ ಕೇಳ್ತಾನೆ ಅಂತ. ಅದಕ್ಕೆ ವರ್ಧಣ್ಣ ಹೇಳಿದ್ರು, ಇಲ್ಲ ಅದು ಹಾಡಾದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ಹಾಡ ಅಂತ ನಾನು ಗಾಬರಿ, ಯಾಕೆಂದ್ರೆ ಈ ಹಾಡುಗಳು ಹಾಡ ಜಾಸ್ತಿ ಆಗ್ತಿದ್ದೆ. ಇವರು ಮಾಡ್ಬೋದು ಸರ್ ಅಂದ್ರು. ಏನನ್ನ ಡೈಲಾಗನ್ನು ಹಾಡ್ಬೇಕು, ಸುಮ್ಮನೆ ಡೈಲಾಗ್ ಇಲ್ಲ. ಸೊ ಮಣಿ ಮೊದಲು ಡೈಲಾಗ್ ಇದ್ದು ನೀವು ಹಾಡು ಮಾಡಿದ್ರಿ. ಡೈಲಾಗ್ ಇತ್ತು, ಇವ್ರವ್ರು ಡಿಸ್ಕಸ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ವರ್ಧಣ್ಣ ಏನಾದ್ರು ಹೊಳಿತಾ ಅಂತಂದ್ರು. ಹ್ಞೂ ಸರ್, ಇದು ಡೈಲಾಗ್ ಎರಡು ಪೇಜು ಸುಮ್ಮನೆ ಡೈಲಾಗ್ ಆಗಿ ವೇಸ್ಟ್ ಆಗ್ತಾ ಇದೆ, ಟ್ಯೂನ್ ಮಾಡೋಣ ಅಂತ ಹೌದಾ, ಹೇಗೆ ಒಂದು 1 hour ಟೈಮ್ ಕೊಡಿ ಅಂತ. ಹೊರಗಡೆ ಬಂದು ನಾನು ಶಾಸ್ತ್ರಿ, ನಾನು ಟ್ಯೂನ್ ಹೇಳೋದು, ಶಾಸ್ತ್ರಿ ಬರೆಯೋದು, ಬೈಯಾಟ್ ಮಾಡ್ಕೊಂಡು ಆಮೇಲೆ ಬರೋಣ ಸರ್ ಬನ್ನಿರಿ ಹೇಳ್ರಿ ಅಂತ. ಆಮೇಲೆ ಹೇಳಿದ್ವಿ. ಬಂದು ಹಾಡು ಕೇಳಿದ್ರು. ವರದಪ್ಪ ಅವರು, ಏನಪ್ಪ ಉದ್ದಾಗ್ಲಿಲ್ವಾ ಅಂದರು. ಇಲ್ಲ ಅಪ್ಪಾಜಿ, ನಾವೇನೋ ಪ್ಲ್ಯಾನ್ ಮಾಡಿದ್ದೀವಿ ಅಂತಂದರು. ಆಮೇಲೆ ಶೂಟಿಂಗು 15 ದಿವಸ, 6 ಗಂಟೆವರೆಗೂ ಟಾಕಿ, 6ರಿಂದ 7 ಆ ಟ್ಯೂಲೈಟ್ ಮುಸ್ಸಂಜೆ ಆ ಲೈಟ್ 1 ಅವರಲ್ಲಿ 15 ದಿವಸ ಶೂಟಿಂಗು ಮಾಡಿ. ಮಣಿ ಸಾಂಗು 15 ದಿನ ಸಾಯಂಕಾಲಗಳು ಮಾತ್ರ ಶೂಟಿಂಗ್, 6ರಿಂದ 6:30, ಅರ್ಧ ಗಂಟೆಲಿ 2 ಶಾಟ್ 1 ಶಾಟ್. ಇವತ್ತಿನ ಕ್ಯಾಮ್ರಾಮನ್ಗಳು ಯಾರು ಮಾಡಲ್ಲ, ಯಾಕಂದ್ರೆ ಇವತ್ತು CG ಏನೇನೋ ಇದೆ, ಅವತ್ತೇನೂ ಇರಲಿಲ್ಲ. ಆ ಟೊಯ್ಲೈಟ್ ಅಂದ್ರೆ ಟೊಯ್ಲೈಟೇ ಬೇಕು ನಮಗೆ, ಅದರಲ್ಲೇ ಶೂಟ್ ಮಾಡಬೇಕು. ಅದು ನೆಗೆಟಿವ್ನಲ್ಲಿ ಅದು ರೆಕಾರ್ಡ್ ಆಗಬೇಕು ಕರೆಕ್ಟಾಗಿ. ಸೊ ಇಟ್ ವಾಸ್ ಎ ಲಿಟ್ರಲ್ ಟಾಸ್ಕ್. ಗೌರಿ ಶಂಕರ್ಗೆ ನಿಜವಾಗ್ಲೂ ಹೆಡ್ಸ್ ಆಫ್. ಕ್ಯಾಮ್ರಾಮನ್. ಬಣ ಅವರೇ, ನಿಮ್ಮ ಶಿಷ್ಯಂದ್ರೆಲ್ಲ ಹೇಳಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಅಂತ. ಈ ರಂಗಗೀತೆಗಳ ಮಧ್ಯೆ ಯುಗಳ ಗೀತೆಗಳಿಗೆ ಹೆಂಗ್ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಹೇಳ್ಕೊಡಿ ಸರ್. ನೀವು ನಮ್ಮಿಂದ ಕಲಿಬೇಕು. ಹೌದು ಸರ್, ನೀವು ಹೇಳಿದಾಗೆ ರಂಗಗೀತೆಗಳ ಮಧ್ಯದ ಯುಗಳ ಗೀತೆನೇ ಅದು. ಓಕೆ, ಗೊತ್ತಿಲ್ಲ ನನ್ನಲ್ಲಿ ಆಕೆ ಏನ್ ಕಂಡ್ರು ಅಥವಾ ಏನು ಅದು ಗೊತ್ತಿಲ್ಲ, ಆದ್ರೆ ನಾನಂತೂ ಒಂದು ಮಾತೃ ಹೃದಯವನ್ನ ಕಾಣ್ತಾ ಇದ್ದೇನೆ. ವಾವ್, ಎಂತ ಮಾತು ಸರ್. ಅವತ್ತು ಕೂಡ ಯಾವುದೋ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ವಿ, ಇನ್ನೇನೋ ಮಾಡ್ತಿದ್ವಿ, ಹೆವಿ ವರ್ಕ್ ಮಾಡ್ತಾ ಇದ್ವಿ. ಯಾರು ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಆದ್ರೆ ಯಾವುದೋ ಒಂದು ಕೈ ಯಾವಾಗಲೂ ನಮಗೆ ಸಪೋರ್ಟ್ ಮಾಡೋದು. ಏನ್ ಸುಸ್ತಾಗಿ ಏನಾದ್ರು ಬೇಕು ಅಂದಾಗ ಟಕ್ ಅಂತ ಒಂದು ಚಾಯ್ ಅಥವಾ ಒಂದು ನೀರು ಅಥವಾ ಇನ್ನೇನೋ ತಿನ್ನೋದಕ್ಕೆ ಒಂಚೂರು. ಬ್ಯಾಕ್ ಸ್ಟೇಜ್ ವರ್ಕರ್ಸ್ಗೆ ಅಂದಿನಿಂದ ಇವತ್ತಿನವರೆಗೂ ಆ ಕೆಲಸ ಮಾಡ್ತಾ ಬಂದಿದ್ದಾಳೆ ನನ್ನ ಹೆಂಡತಿ. ಸೊ ಸ್ವೀಟ್. ರೈಟ್, ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ.
ಹಾಯ್ ನಗುಮ, ನೀವು ಸಾಧಕರಲ್ಲಿ ಸೀಟಲ್ಲಿ ಕೂತಿರೋದು ನೋಡಿ ಬಹಳ ಖುಷಿ ಆಗ್ತಾ ಇದೆ. ನಾವು ಫಸ್ಟ್ ಬೆನ್ಕಾಯಿಂದ ಆಲ್ ಇಂಡಿಯಾ ಟೂರ್ ಹೋದ್ವಲ್ಲ, ಅವಾಗ ಫಸ್ಟ್ ಧಾರವಾಡಕ್ಕೆ ಹೋದಾಗ ನನ್ನ ಫ್ರೆಂಟ್ ಅಲ್ಲಿ ಕೂತಿದ್ದೆ. ನೀವು ಬಂದ್ಬಿಟ್ಟು ಇಲ್ಲಿ ಕುತ್ಕೋಬೋದಾ ಅಂತ ಹೇಳಿದ್ದೆ. ಹಾ ಕುತ್ಕೊಳ್ಳಿ ಅಂತ ಹೇಳಿದ್ದೆ. ಹಂಗೆ ನಮ್ ಜರ್ನಿ ಇಡೀ ರಾತ್ರಿ ಒಂದೂರಿಂದ ಒಂದೂರ್ಗೆ ಹೋಗೋದು, ಅಲ್ಲಿ ನಾಟಕ ಮಾಡೋದು, ಆ ನಾಟಕ ಮುಗಿಸ್ಕೊಂಡು ತಿರ್ಗಾ ರಾತ್ರಿ ಹಂಗೆ 30 ಡೇಸು. ಬಾಂಬೆಲಿ ಮಾತ್ರ 7 ಡೇಸ್ ಇದ್ವಿ. ಶಿವಮೊಗ್ಗಕ್ಕೆ ಬರ್ತಿದ್ದಂಗೆ ನಂಗೆ ಸಂಸ್ಕೃತ್ ಎಕ್ಸಾಮ್ ಇತ್ತು. ನೀವೆಲ್ಲ ಕಾಸರಗೋಡ್ಗೆ ಹೋದ್ವಿ. ನಾನು ಕಾರನ್ ಜೊತೆ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟೆ. ಅಲ್ಲಿಂದ 2 ದಿನ ಬಿಟ್ಕೊಂಡು ನೀವು ಬಂದ್ಮೇಲೆ ನನ್ನನ್ನು ಭೇಟಿ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳಿದ್ರಿ. ನಂಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ, ಸುಮ್ಮನೆ ಸ್ಮೈಲ್ ಮಾಡಿ ಬಂದಿದ್ದೆ. ಆಮೇಲೆ ನೀವು ತಬ್ಬಲಿ ನೀನಾದೆ ಮಗನೇ ಶೂಟಿಂಗ್ ಹೋದ್ರಿ. ಅಲ್ಲಿಂದ ದೀಪಾವಳಿಗೆ ಒಂದು ಗ್ರೀಟಿಂಗ್ಸ್ ಕಳ್ಸಿದ್ರಿ. ಅದರಲ್ಲಿ ಡಿಯರೆಸ್ಟ್, ನಿಯರೆಸ್ಟ್, ಸ್ವೀಟೆಸ್ಟ್, ಹಾಟೆಸ್ಟ್ ಅಂತ ಎಲ್ಲ ಬರ್ದು ಕಳಿಸ್ಬಿಟ್ಟಿದ್ರಿ. ನನ್ಗೆ ಹುಷಾರಿಲ್ಲ, ಮನೇಲಿ ಮಲಗಿದ್ದೆ. ನಮ್ಮಮ್ಮ ಪೋಸ್ಟ್ ಮ್ಯಾನ್ ಹತ್ರ ತಗೊಂಡು ಹಿಂಗೆ ಕವರ್ ಓಪನ್ ಮಾಡಿ ನೋಡ್ತಾರೆ. ನೋಡಿ ಸ್ಟನ್ನು. ಎಲ್ಲಾರ ಮುಂದೆ ನಮ್ಮ ಹೆಸರು ಹಾಳಾಗೋಂಗ್ ನೋಡ್ಬಿಟ್ಟಿಯಲ್ಲೇ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು 4 ತಿಂಗಳು ಮಾತಾಡ್ಸಲಿಲ್ಲ ನಮ್ಮಮ್ಮ. ಆಮೇಲೆ ಒಂದು ದಿವಸ ನಮ್ಮ ಅಪ್ಪ ಕೇಳಿದ್ರು, ಈ ಥರ ಮದುವೆ ಮಾಡಬೇಕು ಅಂತಿದ್ದೀನಮ್ಮ, ನಾಳೆ ಗಂಡು ಬರ್ತಾ ಇದ್ದಾರೆ ಅಂದ್ಬಿಟ್ಟು. ನಾನು ಹೇಳಿದೆ, ಇಲ್ಲಪ್ಪ, ನಾನು ಆದರೆ ಅಣ್ಣ ಅವ್ರನ್ನೇ ಮದುವೆ ಆಗೋದು. ನಾನು ಮದುವೆ ಮಾಡಿದ್ರೆ ಏನಮ್ಮ ಮಾಡ್ತೀಯಾ ಅಂತ ಕೇಳಿ, ನೋಡೋಟೋಗ್ತೀನಿ ಅಂತ ಹೇಳಿದೆ. ಏನು ಮಾತಾಡಲಿಲ್ಲ ಪಾಪ. ಆಮೇಲೆ ಸರಿ ಏನು ಮಾತಾಡಲಿಲ್ಲ, ಹೋದ್ರು. ನಾನು ಹೋಗಿ ಮಲ್ಕೊಂಡೆ. ಬೆಳಗ್ಗೆ ನಮ್ಮ ಅಣ್ಣ ಹತ್ರ ಬಂದುಬಿಟ್ಟು ನಮ್ಮ ಅಣ್ಣನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿ, ನೋಡಿ ಹಿಂಗೆ ಅವ್ರವರೇ ಓಡೋಗೋದು ಚೆನ್ನಾಗಿರಲ್ಲ, ನಾವೇ ನಿಂತು ಮದುವೆ ಮಾಡೋಣ ಅಂತ ನಮ್ಮ ಅಪ್ಪನೇ ನಿಂತ್ಕೊಂಡು ಗ್ರ್ಯಾಂಡಾಗಿ ಮದುವೆ ಮಾಡಿದ್ರು ಎಲ್ಲರನ್ನೂ ಕರೆದು. ಇವತ್ತಿನ ದಿವಸ ನನಗೆ 3 ಜನ ಮಕ್ಕಳು. ಒಂದು ನಾಗಾಭರಣ, ಒಂದು ಶ್ರುತಾಭರಣ, ಒಂದು ಪನ್ನಗಾಭರಣ. 3 ಜನ ಮಕ್ಕಳು ನಾನು ಸಾಕ್ತಿದ್ದೀನಿ. ಅವ್ರ ತಾಯಿ ನಾನಾಗಿದ್ದೀನಿ. ಅದೇ ನಂಗೆ ತುಂಬ ಹೆಮ್ಮೆ.